ನಮಸ್ಕಾರ ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವಿಡಿಯೋ ಇವತ್ತು ನಂದು ಸಿಂಪಲ್ ವಿಡಿಯೋ. ನನಗೆ ಈಗ ಮನೆಗೆ ಹೋಗಬೇಕು ಫ್ರೆಂಡ್ಸ್, ಕ್ಲೋಸ್ ಆಗಕ್ಕೆ ಬಂದಿದೆ ಹೋಟೆಲ್ಲು. ಹಂಗಾಗಿ ನಾನಿವಾಗ ಕೊನೆಗೆ ನಾನು ಒಂದು ದೋಸೆನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಮನೆಗೆ ಹೋಗಿ ಸಾಂಬಾರು ರೆಡಿ ಇದೆ, ಆದರೆ ಮತ್ತೆ ನಾನು ಮುದ್ದೆ ಏನಾದರೂ ಮಾಡ್ಕೋಬೇಕಷ್ಟೇ, ಒಬ್ಳಿಗೆ ಇವತ್ತು ಮಾಡ್ಕೊಳ್ಳೋದಿರೋದು. ಹಂಗಾಗಿ ನಾನಿವತ್ತು ಒಬ್ಬಳೇ ಮಾಡ್ಕೊಳೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇವತ್ತು ಒಂದು ದೋಸೆ, ಮಸಾಲೆ ದೋಸೆ ಹಾಕ್ಕೊಳ್ಳೋಣ ಒಂದು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇವತ್ತು ನನ್ನ ಒಬ್ಳಿಗೋಸ್ಕರನೇ ಮತ್ತೆ ನಾನು ಏನು ಮಾಡೋಕ್ಕೋದ್ರೂ ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ಈಗ ಕ್ಲೋಸಿಂಗ್ ಟೈಮು ನಮ್ಮದು, ಹಂಗಾಗಿ ಒಂದು ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಿಮ್ಮ ಹತ್ರನೂ ನಾನು ಯಾವುದೇ ವಿಡಿಯೋ ಶೇರ್ ಮಾಡಿರಲಿಲ್ಲ, ಹಾಗಾಗಿ ನಿಮ್ಮ ಹತ್ರ ಇವತ್ತು ಮಾತಾಡೋಣ. ತುಂಬ ದಿನದ ನಂತರ ನಾನು ನಿಮ್ಮ ಹತ್ರ ಮಾತಾಡೋಣ ಇವತ್ತು ಅಂದ್ಕೊಂಡೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನು ನಮ್ಮ ಒಂದು ಕೆಟಗರಿ ಏನಿದೆ ಅಂದರೆ, ನಾನು ನಮ್ಮ ದಿನನಿತ್ಯದ ಒಂದು ಕೆಲಸಗಳಿಗೆ, ಅಡುಗೆಗಳು, ನಾವು ಹೋಗೋವಂಥ ಸ್ಥಳಗಳು, ಇಷ್ಟೇ ನಮ್ಮ ಒಂದು ಏನು ಮಿತಿ ಇದೆ ಸ್ನೇಹಿತರೆ. ನಮ್ಮದೊಂದು ಫ್ಯಾಮಿಲಿ ಲಾಗು, ನಮ್ಮ ಒಂದು ಕುಟುಂಬ, ನನ್ನ ಕುಟುಂಬ, ನಾನು ಇರೋ ಒಂದು ಪ್ಲೇಸನ್ನು ನಿಮಗೆ ನಾನು ಜೆನ್ಯೂನಾಗಿ, ರಿಯಲ್ಲಾಗಿ ತೋರಿಸಿ ನಾನು ವಿಡಿಯೋನ ಮಾಡ್ತೀನಿ ಅಷ್ಟೇ. ಬೇರೆ ನನಗೆ ಯಾವುದೇ ಕಂಟೆಂಟ್ ಆಗಲಿ ಮತ್ತೊಂದಾಗಲಿ ಯಾವುದನ್ನು ನಾನು ನಿಮಗೆ ಹಾಕಲ್ಲ. ನನಗೆ ತಿಳಿದಿರೋ ಅಂಥ ವಿಷಯಗಳನ್ನ ನಿಮ್ಮ ಹತ್ರ ನಾನು ಚರ್ಚೆ ಮಾಡೋಕ್ಕೆ, ವಿಡಿಯೋ ಹಾಕೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಿಂಪಲ್ ವಿಡಿಯೋಸ್ ನನ್ನವು, ಯಾವುದೇ ಒಂದು ತುಂಬ ಇದು ಇರಲ್ಲ ಸ್ನೇಹಿತರೆ. ನಾನು ನೋಡಿ ಈಗ ಒಂದು ಮಸಾಲೆ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೆ. ಯಾಕೆಂದರೆ ನಾನು ಒಬ್ಳಿಗೋಸ್ಕರನೇ ಮತ್ತೆ ಮಾಡ್ಕೊಡ್ಬೇಕಲ್ಲ, ಆಮೇಲೆ ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗಿ ಆಮೇಲೆ ಮಾಡ್ಕೊಳ್ಳೋದು. ಹಂಗಾಗಿ ಇಲ್ಲೇ ತಿಂದು ಹೋಗೋಣ ದೋಸೆ ಅಂತ ಸಿಂಪಲಾಗಿ, ನಾನು ಸ್ಮೂತಾಗೂ ಇರಬೇಕು, ಸ್ವಲ್ಪ ಗರಿನೂ ಇರಬೇಕು ಅಂತೇಳಿ ಮಾಡ್ಕೊತಾ ಇದ್ದೆ. ತುಂಬ ರೋಸ್ಟ್ ನಾನು ಮಾಡ್ಕೊತಾ ಇಲ್ಲ ಇವತ್ತು, ತುಂಬ ಮೆತ್ತಗಿರಬೇಕು ಅಂತ ಹೇಳಿ. ಇತ್ಲಾಗೆ ಗರಿನೂ ಅಲ್ಲ, ಇತ್ಲಾಗೆ ಮೆತ್ತಗೂ ಅಲ್ಲ, ಆ ಥರ ಮಾಡ್ಕೊತಾ ಇದ್ದೀನಿ ಇವತ್ತು ದೋಸೆ. ಯಾಕೆಂದರೆ ನನಗೆ ತುಂಬ ಗರಿ ಆಗಿಬಿಟ್ರೆ ಅದು ಏನೋ ಒಂಥರ ಅನಿಸುತ್ತೆ. ಇದು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಂಡಾಗ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ದೋಸೆ. ಹಂಗಾಗಿ ನಾನಿವತ್ತು ನನ್ನ ದೋಸೆ ಅಲ್ವಾ, ನಾನು ಹೆಂಗಾದರೂ ಮಾಡ್ಕೋಬೋದು. ಕಸ್ಟಮರ್ಗೆ ಅಂದಾಗ ಸ್ವಲ್ಪ ಅಲರ್ಟ್ ಆಗ್ತೀವಿ. ಇವತ್ತು ನನಗೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ, ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಊಟ ಆಯಿತಾ ಫ್ರೆಂಡ್ಸ್ ಎಲ್ಲರದು? ನಂದೀಗ 8, ನಾನು ಹೋಗ್ತಾ ಇರೋದು ಇವಾಗ 8 ಗಂಟೆ ಆಗಿದೆ. ದೋಸೆನ ಹಾಕ್ಕೊಂಡು ಇಲ್ಲೇ ತಿಂದು ಹೋಗೋಣ ಅಂಥೇಳಿ ಸಿಂಪಲ್ ಮಸಾಲೆ ದೋಸೆ. ತುಂಬ ಒಂದು ವಿಚಾರಗಳನ್ನು ನಾವು ನಿಮ್ಮ ಹತ್ರ ನಮ್ಮ ವಿಡಿಯೋ ಮೂಲಕ ಮಾತಾಡಿರ್ತೀವಿ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಅವರವರ ಒಂದು ಪ್ರತಿಕ್ರಿಯೆಗಳನ್ನ ನಾವು ಏನೂ ಮಾಡೋಕ್ಕಾಗಲ್ಲ. ಅವ್ರ ಮನಸ್ಸಿಗೆ ಅನಿಸಿದ್ದನ್ನು ಅವರು ಅಂದ್ಕೊಂಡಿರ್ತಾರಲ್ವ. ಹಂಗಾಗಿ ನಮ್ಮ ವಿಡಿಯೋ ಸುಮ್ಮನೆ ನಮ್ಮ ಫ್ಯಾಮಿಲಿ, ನನ್ನ ಕೆಲಸ, ನನ್ನ ಒಂದು ಏನೇ ಪ್ರಾಡಕ್ಟ್ ತಗೊಂಡ್ರು ನಾನು ನಿಮಗೆ ಅದನ್ನು ಸಹ ತೋರಿಸಿರ್ತೀನಿ ವಿಡಿಯೋದಲ್ಲಿ. ನನಗೆ ಗೊತ್ತಿರೋ ಅಂಥದ್ದು ಖಂಡಿತ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ನಾನು ಕುಕ್ಕಿಂಗ್ ಆದರೂ ಅಷ್ಟೇ, ನಾನು ಇವಾಗ ನನ್ನದು ರುಟೀನ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನೇ ಇವಾಗ ಫುಲ್ ಜಾಬ್ ನಂದು ಇದು ಹೋಟೆಲ್ ಆಗಿಬಿಟ್ಟಿದೆ. ಆವಾಗ ಸ್ವಲ್ಪ ನಂದು ಕಡಿಮೆ ಆಗಿತ್ತು, ಇವಾಗ ಫುಲ್ ಜಾಬ್ ಆಗಿ ತೊಗೊಂಡಿದ್ದೀನಿ. ಯಾಕೆಂದರೆ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಕಾರಣಗಳನ್ನ ಹೇಳೋಕ್ಕಾಗಲ್ಲ ನಾನು, ಅದು ಕೆಲವೊಂದು ಪರ್ಸ್ನಲ್ ಇರುತ್ತೆ. ಹಂಗಾಗಿ ನಾನು ಇದನ್ನು ಇವಾಗ ಮಾಡಿಕೊಂಡು ನಾನೇ ಹೋಗ್ತಾಯಿದ್ದೀನಿ. ಹಂಗಾಗಿ ಮಧ್ಯೆ ನನಗೆ ಸ್ವಲ್ಪ 1 ಗಂಟೆ 2 ಗಂಟೆ ಟೈಮ್ ಸಿಕ್ಕಾಗ ನಾನು ಮನೆಯಲ್ಲೇ ಅಡುಗೆ ಮಾಡ್ಕೊತೀನಿ. ಮತ್ತು ಬೇರೆ ಕೆಲಸ ಇರುತ್ತೆ ಫ್ರೆಂಡ್ಸ್. ಇಲ್ಲೇ ಬೆಳಿಗ್ಗೆ ಬಂದಾಗಿಂದ ಇಲ್ಲೇ ಇರ್ತೀನಲ್ವ, ಹಂಗಾಗಿ ಮಧ್ಯೆ ಯಾವಾಗ ಬೇಕಾದರೂ ನಾನು ಮನೆಗೆ ಹೋಗ್ತೀನಿ, ಮತ್ತೆ ಬೇಗ ಬರ್ತೀನಿ. ಹಂಗಾಗಿ ನನ್ನ ರುಟೀನ್ ಸ್ವಲ್ಪ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇವಾಗ. ಹಂಗಾಗಿ ನಾನು ಯಾವುದೇ ವೀಡಿಯೋಸನ್ನು ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಮೇಯ್ನು ನಮಗೆ ಇದೆ ಫ್ರೆಂಡ್ಸ್, ನಮ್ಮ ದುಡಿಮೆ, ನಮ್ಮ ಜೀವನ, ನಮಗೆ, ನನ್ನ ಮಕ್ಕಳಿಗೆ, ನನಗೆ, ನನ್ನ ಕುಟುಂಬ ಸಾಕ್ತಾ ಇರೋದೇ ಇದು ನನ್ನ ಮೇಯ್ನ್ ಉದ್ಯೋಗ ನಂದಿದು. ಅದನ್ನು ನಾನು ಬಿಟ್ಟು ಕೇರ್ಲೆಸ್ ಮಾಡಿ ಏನೋ ಒಂಥರ ಆಗಿ ಮತ್ತೇನೋ ಆಗೋದಕ್ಕಿಂತ ಸ್ವಲ್ಪ ನನ್ನ ಕೆಲಸದ ಬಗ್ಗೆ ಗಮನ ಕೊಡ್ತಾಯಿದ್ದೀನಿ ಇವಾಗ. ಕೊಡಲೇಬೇಕಾಗತ್ತೆ ಸ್ನೇಹಿತರೆ, ಎಲ್ಲರೂ ಅಷ್ಟೇ ಅಲ್ವಾ. ಮೇಯ್ನ್ ನಮಗೆ ಅನ್ನ ಕೊಡೋದು ಇದೆ. ಹಾಗಾಗಿ ನಮ್ಮ ಕೆಲಸಗಳು, ನಮ್ಮ
ದುಡಿಮೆಗಳನ್ನು ನಾವು ಗೌರವಿಸಬೇಕಾಗತ್ತೆ. ಅದಕ್ಕೆ ನಾವು ಅಲ್ಲೇ ನಮ್ಮ ಒಂದು ಕಷ್ಟಪಟ್ಟು ನಾವು ಮಾಡಲೇಬೇಕಾಗತ್ತೆ. ಹಾಗಾಗಿ ನೀವು ಸಹ ಮಾಡ್ತಾಯಿರ್ತೀರಿ, ನಂದೇನು ಸ್ಪೆಷಲ್ ಅಲ್ಲ. ನೀವು ಸಹ ನನಗಿಂತ ಹೆಚ್ಚಿಗೆ ಮಾಡೋರಿದ್ದೀರಿ. ಬೆಳಿಗ್ಗೆ ಮನೆ ಕೆಲಸ, ಫ್ಯಾಮಿಲಿ ಮತ್ತು ಇನ್ನೊಂದು ವ್ಯವಹಾರಗಳು, ಮತ್ತೊಂದು ವ್ಯವಹಾರ, ಸುಮಾರು ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ. ನಾನು ಸುಮಾರು ಜನ ನೋಡ್ತಾ ಇರ್ತೀನಿ. ಈಗ ಎಲ್ಲರಿಗೂ ಅವ್ರದ್ದೇ ಆದಂಥ ಒತ್ತಡ ಇರುತ್ತೆ, ಸಮಸ್ಯೆ ಇರುತ್ತೆ. ಮಾನಸಿಕವಾಗಿ ಅವರ ಒಂದು ಸಮಯ ಒಂದೊಂದು ಸಲ ತೊಡಗ್ಸೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ನಾನು ವೀಡಿಯೋಸನ್ನು ಹಾಕ್ಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ. ನನಗೆ ಕೆಲವೊಂದು ಟೈಮು ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಬೇರೆ ಬೇರೆ ಕೆಲಸಗಳಿರುತ್ತೆ. ಹಂಗಾಗಿ ಈ ಮಧ್ಯೆ ಸ್ವಲ್ಪ ನಾನು ಹೇಳಿದ್ನಲ್ವ, ನಂದು ಫುಲ್ ಟೈಮ್ ಜಾಬಾಗಿ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಹಂಗಾಗಿ ನಾನು ಸ್ವಲ್ಪ ಕಡಿಮೆನೇ ವೀಡಿಯೋಸನ್ನು ಹಾಕ್ತಾಯಿರೋದು. ಯಾಕೆಂದರೆ ನನಗೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಇವಾಗ, ಆ ಥರ ಆಗಿದೆ. ನಿಮಗೆ ನಾನು ಬರೋ ದಿನಗಳಲ್ಲಿ ಡಿಟೇಲಾಗಿ ನಾನು ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೊತೀನಿ, ಮಾಡಲ್ಲ ಅಂತ ಹೇಳಲ್ಲ. ದೋಸೆ ಆಯಿತು, ಬನ್ನಿ ಸ್ನೇಹಿತರೆ ತಿನ್ನೋಣ. ನೀವು ಬನ್ನಿ ನನ್ನ ಜೊತೆಗೆ ದೋಸೆ ತಿನ್ನಿ. ಯಾರಾದರೂ ನನಗೆ ಗೊತ್ತಿರೋ ಅಂಥ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಚಾನಲನ್ನು ನೋಡ್ತಾ ಇರೋವಂಥ ಸಬ್ಸ್ಕ್ರೈಬರ್ಸ್ ಯಾರಾದ್ರಿದ್ರೆ ಬನ್ನಿ. ನಂದು ದೋಸೆ ಇವಾಗ ರೆಡಿ ಆಯಿತು. ದೋಸೆ ತಿಂತಾಯಿದ್ದೀನಿ. ನಿಮಗೂ ಸಹ ಮೊದಲನೇ ಒಂದು ತುತ್ತನ್ನು ನಿಮಗೆ ಕೊಟ್ಟು ನಾನು ತಿಂತಾಯಿದ್ದೀನಿ. ಬನ್ನಿ ನೀವು ಸಹ. ಯಾರಾದರೂ ಹತ್ರ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತಾಡಿ, ನಾನು ಸಹ ನಿಮ್ಮ ಹತ್ರ ಮಾತಾಡ್ತೀನಿ. ನನಗೆ ಯಾವುದೋ ಒಂದು ನಾಟಕೀಯದ ಬದುಕು ನನ್ನ ಲೈಫಲ್ಲಿ ನಾನು ಅದನ್ನ ಒಪ್ಪೋದಿಲ್ಲ ಸ್ನೇಹಿತರೆ. ಇರೋ ವಿಷಯ ಇದ್ದಾಗೆ ನಾನು ಮಾತಾಡಿರ್ತೀನಿ. ನನಗೆ ಹಿಂಗೆ ಇರೋಕ್ಕೆ ಇಷ್ಟ. ನಿಮ್ಮ ಹತ್ರ ಸುಮ್ಮನೆ ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲದನ್ನೆಲ್ಲ ಕಥೆನ ನಿಮ್ಮ ಹತ್ರ ಬಂದು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ಇಷ್ಟಪಡ್ತೀನಿ. ಕೆಲವೊಂದು ಕನ್ನಡ ಯೂಟ್ಯೂಬರ್ಸ್ಗಳೆಲ್ಲ ಚಾನಲ್ನು ನಾನು ನೋಡ್ತಾ ಇರ್ತೀನಿ. ಇವಾಗ ಯಾರ್ದು ನೋಡ್ತಾ ಇಲ್ಲ ಫ್ರೆಂಡ್ಸು. ಹೋಟೆಲಲ್ಲಿ ನೋಡೋಕ್ಕಾಗೋದಿಲ್ಲ, ಹಂಗಾಗಿ ನಾನು ನೋಡೋದಿಲ್ಲ. ಕೆಲವೊಂದು ವಿಚಾರ ನಾನು ನಿಮ್ಮ ಹತ್ರ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ವಿಶಾಲಮ್ಮ ಬಂದರು ಮಾತಾಡ್ಸೋಣ. ಸೀರೆ ಉಟ್ಕೊಂಬಂದಿಯಾ? ಎಂದು ಸೀರೆ ಯಾವಾಗ ತಗೊಂಡೆ? ಭಾಳ ದಿವಸ. ಹೌದಾ? ನನಗೊಂದು ದಿವಸ ಕೊಡು ವಿಶಾಲಮ್ಮ ಉಟ್ಕೊಳಕ್ಕೆ. ಕೊಡು, ನಗ್ತಿಯಲ್ಲ. ಯಾವಾಗ ಕೊಡ್ತೀಯಾ? ಒಂದರ ಸೀರೆ ಕೊಟ್ಟಿದ್ದೀವಿ ವಿಶಾಲಮ್ಮ ನೀನು. ನಾನು ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀನಿ ಉಟ್ಕೊಳಕ್ಕೆ. ಹಾಂ, ಯಾವಾಗ? ಮುನ್ನರ್ಸ ನೋಡ್ಬೇಕಂತ ನೋಡಲಿಲ್ಲ. ಅದೇನ ಮಾಡಕ್ಕೆ ಹೋದ್ನಲ್ಲ, ಅದ್ಯಾಕೆ ಹಿಂಗೆ ನೋಡಿದೆ. ಇದೇ ನಮ್ಮ ದೋಸೆ ಹೋಯ್ತದಾರಲ್ಲ, ಅದೇ ಬರ್ತಾಯಿತ್ತಲ್ಲ, ಹತ್ರ ನೋಡಿದೆ ಹಿಂದ್ಗಡೆಗೆ. ನನಗೇನು ತಿಳಿತಿತ್ತು ಅದ್ರಾಗೆ. ಆಮೇಲೆ ಮನೆ ದೋಸೆ ಹೋಯ್ತದ್ರಿಂದ ಇದ್ರಾಗೆಲ್ಲ ಬರ್ತಾಯಿತ್ತಲ್ರಮ್ಮ ಅಂತ. ಹೌದಾ? ಹೆಂಗೆ ಬರ್ತಾಯಿತ್ತು? ಚೆನ್ನಾಗಿ ಬರ್ತಾಯಿತ್ತ? ಕಣಮ್ಮ, ಚೆನ್ನಾಗಿ ಬರ್ತಿತ್ತು. ನನಗೆ ದೋಸೆ ಹಾಕಕ್ಕೆ ಬರುತ್ತಾ ವಿಶಾಲಮ್ಮ? ಯಾರಿಗಾರ ಕಲ್ಸಿರ ಹೇಳ್ರಿ. ಹಾಂ, ಬರುತ್ತಾ ಇಲ್ರಿ? ಹೇಳ್ರಿ. ಅದೇನೇನು ಹೆಚ್ಚು ಕಡಿಮೆ ಆದ್ರಮ್ಮ ದ್ವಾಸಗಳು ಬರೋಲ್ಲ ಕಣಮ್ಮ. ಯಾರಿಗೋ? ಯಾಕೆ ನಿನಗೇನಾರು ಹೇಳಿದಾರ? ಅಲ್ಲ, ನಿನಗೇನಾರು ಹೇಳಿದಾರ ನಿಮ್ಮ ಹೋಟ್ಲು ಸೌಕರ್ರು ವಿಶಾಲಮ್ಮ ದೋಸೆ ಹಾಕೊಡಿ ವಿಶಾಲಮ್ಮ ಅಂತ? ಮತ್ತೆ ಹಂಚಿಡಿತವೆ ಅಂತಾರ. ನೀನು ಅವನ್ನೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ. ಹಿಟ್ಟಿನಿಂದ ಆಗಾಗುತ್ತೆ ಹಂಚೆ ಅಂತವು. ಹಾಂ, ಹಂಚೆ ಅಂತವ. ಇದು ಎಲ್ಲರೂ ಏನಂತ ಕೇಳಿದ್ರೆ ಗೊತ್ತಾದ್ನ? ಅಕ್ಕ ಕಲ್ಲಿನ ಹಂಚಲ್ಲಕ್ಕ ನಿಮ್ಮ ಹೋಟ್ಲಲ್ಲಿರೋದಂತ. ಏನೋ ಸಂತೋಷ, ಕಲ್ಲಿನ ಹಂಚ ಅಂತ ಕೇಳ್ತಾರಲ್ಲ. ಅಂದರೆ ಅವರಿಗೆ ಅದು ನೋಡಿ ಏನಾಗೈತೆ, ಕರೆಯೋದು ಕಲ್ಲು ಬರ್ತಾವಲ್ಲ ಅಂಥವೇನಕ್ಕ. ನಮ್ಮನೆಗೆ ಈ ಥರ ದೋಸೆನೇ ಬರಲ್ಲ ಅಂತಾರೆ. ಕೆಲವರು ಫ್ರೆಂಡ್ಸ್ ದೊಡ್ಡ ದೊಡ್ಡ ಹೋಟೆಲಲ್ಲಿ ದೊಡ್ಡ ಹಂಚನ ನೋಡಿರಲ್ಲ. ಕೆಲವರು, ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವ್ರಿಗೆ ಕಲ್ಲಿನ ಹಂಚು ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ. ಕೆಲವರು ನನ್ನ ಡೌಟಿಂದ ಸುಮಾರು ಜನ ಕೇಳಿದ್ದಾರೆ, ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ. ಮಾತಾಡ್ತಾ ಇದ್ವಿ ಅದೇ ವಿಷಯನ. ನಾವು ಯಾವಾಗಲೂ ಇದೇ ಥರ ಮಾತಾಡ್ತೀವಿ ಫ್ರೆಂಡ್ಸ್. ಇದಕ್ಕೆ ವಿಡಿಯೋಗೋಸ್ಕರನೇ ಅಂತಲ್ಲ, ನಾವು ಯಾವಾಗಲೂ ಇದೇ ಥರನೇ ಮಾತಾಡೋದು. ಇವ್ರ ಹತ್ರ ತುಂಬ ನನಗೆ ಕಾಮಿಡಿ ಮಾಡೋಕ್ಕೆ ಇಷ್ಟ. ಅವರು ಏನೇನೋ ಹೇಳ್ತಾನೆ ಇರ್ತಾರೆ, ನನಗೆ ಸುಮ್ಮನೆ ಕೇಳ್ತಾನೆ ಇರ್ತೀನಿ. ನನಗೂ ನಗು ಬರ್ತಾ ಇರುತ್ತೆ. ಕಾಮಿಡಿ ಅದು ಏನಾದ್ರು ಹೇಳಿದ್ರೆ ನನಗೆ ತುಂಬ ನಗು ಬಂದುಬಿಡುತ್ತೆ ಫ್ರೆಂಡ್ಸ್ ಮಧ್ಯೆ. ಹಂಗಾಗಿ ನಾನು ಜೋರಾಗಿ ನಗ್ಬಿಟ್ಟಿದ್ದೀನಿ. ಸಾರಿ ನಿಮಗೇನಾದರೂ ಡಿಸ್ಟರ್ಬ್ ಆಗಿದೆ. ಸುಮ್ಮನೆ ನಾವು ಹಿಂಗೆ ಜನರಲ್ಲಾಗಿ ಮಾತಾಡ್ತಾ ಇದ್ವಲ್ವ, ಹಂಗಾಗಿ ನಿಮಗೆ ವಿಡಿಯೋ ಹಾಕಿದೆ ಅಷ್ಟೇ. ಕಬ್ಬಣದ ಹಂಚ್ಕಣಮ್ಮ ಅದು ಅಂತ ಅಂದೆ. ಭಾಳ ಜನ ಕೇಳ್ತಾರೆ, ಅಲ್ಲಿ ಬಂದು ಕೇಳ್ತಾರೆ, ಇಲ್ಲಿ ನೋಡ್ತಾರಾ.
ಕೆಲಸದ ಮಧ್ಯೆ ನಮಗೆ ಸ್ವಲ್ಪ ಇವಾಗ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ ಫ್ರೆಂಡ್ಸು. ಕ್ಲೋಸ್ ಮಾಡಿದ ಮೇಲೇ ನಾವು ಏನಾದರೂ ಮಾತಾಡೋದು, ಈ ಥರ ಕುತ್ಕೊಳೋದು ಎಲ್ಲ. ಏಕೆಂದರೆ ಬೇರೆ ಟೈಮಲ್ಲಿ ನಮ್ಗೆ ಆಗೋದಿಲ್ಲ. ಅವರು ಏನಾದರೂ ಹೇಳ್ತಾ ಇರ್ತಾರೆ, ನಾನು ಅವ್ರ ಬಗ್ಗೆ ಏನಾದರೂ ವಿಷಯ ಇದ್ದರೆ ಕೇಳ್ಕೊತಾ ಇರ್ತೀನಿ. ಊಟ ತಿಂಡಿ ಅಡುಗೆ ಸುಮ್ಮನೆ ಏನಾದರೂ ಒಂದು ಎಲ್ಲರೂ ಹೋಗಿದ್ರೆ ಅವರು ಹೇಳ್ತಾ ಇರ್ತಾರೆ ನನಗೂ. ನಾನು ಎಲ್ಲರೂ ಹೋಗಿದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್. ಹಂಗಾಗಿ ನಂದು ಊಟ ಆಯಿತು, ಬನ್ನಿ ಹೋಗೋಣ ಇವಾಗ. ತಗೊಂಡೋದ ದೋಸೆ ಚಟ್ನಿ ಪಲ್ಯನ ಏನು ಪಲ್ಯ. ಕೆಲವ್ರಿಗೆ ದೋಸೆ ತಿನ್ನಲಿಕ್ಕೆ ಇಷ್ಟ ಇರುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ಮನೆಯಲ್ಲಿ ಇಷ್ಟೊತ್ತಲ್ಲಿ ಕೆಲವರು ಬೆಳಿಗ್ಗೆ ದೋಸೆ ರೆಡಿ ಮಾಡಿದರೆ ಮನೆಯಲ್ಲೇ ಅವ್ರು ಮಾಡ್ಕೊತಾರೆ. ಮತ್ತು ಸಂಜೆನೂ ಸಹ ಇಟ್ಟಿರ್ತಾರೆ ಅದನ್ನ, ದೋಸೆ ಹಿಟ್ಟನ್ನು. ಅದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಹಾಕ್ಕೊಡೋಕ್ಕೆ. ನನಗೂ ಒಂದೊಂದು ಸಲ ನನಗೆ ನೈಟ್ ಊಟ ಮಾಡೋಕ್ಕೆ ಬೇಜಾರಾದರೆ ಈ ಥರ ದೋಸೆನ ಹಾಕ್ಕೊಂಡು ಇಲ್ಲೇ ತಿಂದು ಹೋಗ್ತೀನಿ ಫ್ರೆಂಡ್ಸ್. ಈಗ ಕ್ಲೋಸಿಂಗ್ ಟೈಮು. ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಮಾಡಿಬಿಡೋಣ. ನಮ್ಮ ಅಮ್ಮನವ್ರಿಗೂ ಸಹ ಒಂದು ಶರಣಾರ್ಥಿಗಳನ್ನು ಅರ್ಪಿಸಿ ಇಲ್ಲ ಈಗ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ಬನ್ನಿ ನೀವು ಸಹ. ಈಗ ನಮ್ಮದು ಎಲ್ಲ ಒಂದು ಕ್ಲೋಸಿಂಗ್ ಎಲ್ಲ ಪ್ರತಿಯೊಂದು ಇದನ್ನು ಜವಾಬ್ದಾರಿಗಳಿರುತ್ತೆ. ಕೆಲವೊಂದು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಬೀಗನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈಗ ಮನೆಗೆ ಹೋಗೋ ಒಂದು ಸಮಯ ನಂದು. ನಾನು ಮಾತಾಡ್ತಾ ಇದ್ದೆ ಹೋಗೋಕ್ಕೆ. ಆಟೋ ಕರಿತೀನಿ ಇವಾಗ. ನಾನು ಆಟೋದಲ್ಲಿ ಹೋಗ್ತೀನಿ ಒಂದು ಸಲ ನಮ್ಮ ಕಾರಲ್ಲಿ ಹೋಗ್ತೀನಿ. ನಮ್ಮ ಮನೆಯವ್ರಿಗೆ ಫ್ರೀ ಇದ್ದರೆ ಅವ್ರು ಬರ್ತಾರೆ. ಖುಷಿ ಬಾ ಖುಷಿ 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 ಕಮ್ ಕಮ್ ಡಾರ್ಲಿಂಗ್. ನಮ್ಮ ಖುಷಿ ಸಿಟ್ಟು ಮಾಡ್ಕೊಂಡಿದ್ಲು ಫ್ರೆಂಡ್ಸ್. ಇವಾಗ ಬಂದ್ಲು ಒಳಗೆ. ಕರೆದ ತಕ್ಷಣ ನೋಡಿ ಫ್ರೆಂಡ್ಸ್, ನಮ್ಮ ಖುಷಿ ಬಂದ್ಲು. ಇವಾಗ ನಾನು ಮಾತಾಡ್ಸಲ್ಲ ಅವಳು, ಯಾಕೆಂದರೆ ನಾನು ಲೇಟಾಗಿ ಹೋಗಿರ್ತೀನಲ್ಲ, ಲೇಟ್ ತನಕ ಅಲ್ಲೇ ಇರ್ತೀನಿ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾಳೆ ಸ್ವಲ್ಪ ಹೊತ್ತು. ಖುಷಿ ಇರುತ್ತೆ ಅವಳಿಗೆ ನಾನು ಬಂದ ತಕ್ಷಣ. ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಎಷ್ಟು ಬೇಗ ನಮ್ಮ ಹತ್ರ ಬರ್ತವೆ. ಓಕೆ, ನಾವಿಲ್ಲ ಅಂತ ಎಷ್ಟು ನೋವು ಮಾಡ್ಕೊತಾ ಇರ್ತವೆ. ಮೂಕ ಪ್ರಾಣಿಗಳಲ್ವ ಅವುಗಳ ಗುಣ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ.